ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಪೂರ್ವಭಾವಿ ಸಭೆ. ನವೆಂಬರ್ 16ರಂದು ನಡೆಯಲಿರುವ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಇಂದು ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಪೂರ್ವಭಾವಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಮುಂಬರುವ ಪತ್ರಿಕಾ ದಿನಾಚರಣೆ ಯಶಸ್ವಿಯಾಗಿ ನಡೆಯುವಂತೆ ಅದರ ತಯಾರಿ, ಕಾರ್ಯಕ್ರಮ ರೂಪುರೇಷೆ ಮತ್ತು ವಿವಿಧ ಆಯೋಜನಾ ಕಾರ್ಯಕ್ರಮಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಲಾಯಿತು. ಸದಸ್ಯರು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದ್ದು, ಪತ್ರಕರ್ತರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ವಿಭಿನ್ನ ಕ್ರಿಯಾತ್ಮಕ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಎಸ್ ಪಾಟೀಲ್, ಧಾರವಾಡ ಜಿಲ್ಲಾಧ್ಯಕ್ಷರು ಸಂಗನಗೌಡ ಹೂವಣ್ಣವರ್, ಕುಂದಗೋಳ ತಾಲೂಕಾ ಅಧ್ಯಕ್ಷರು ವೀರೇಶ್ ಪ್ರಳಯ ಕಲ್ಮಠ್, ಹಿರಿಯ ಪತ್ರಕರ್ತರಾದ ಗುರುರಾಜ್ ಎಂ.ವೈ. ತಲಗೇರಿ, ಧರ್ಮರಾಜ್ ಕಟಾರೆ, ಶಿವಕುಮಾರ್ ಪಾಟೀಲ್, ಶೇಖಣ್ಣ ಹರ್ಕೋಣಿ, ಎಂ.ಎನ್. ಜಕ್ಕಮ್ಮನವರ್, ಬಿ.ಎಸ್. ಕ್ಯಾಲ್ಕೊಂಡ, ಇಸ್ಮಾಯಿಲ್ ತಹಶೀಲ್ದಾರ್ ರುದ್ರಮಣಿ ಹಿರೇಮಠ್, ಕಲ್ಲಯ್ಯ ಹಿರೇಮಠ್, ಸಮೀರ್ ನಬೀನವರ್, ಸಾಗರ್ ತುಕಾರಾಮ್, ಉಜ್ಜಿತ್ ಉಮೇಶ್ ಹಾಗೂ ಹಲವಾರು ಮಾಧ್ಯಮ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಸಭೆಯ ಅಂತ್ಯದಲ್ಲಿ ಪತ್ರಕರ್ತರ ಏಕತೆ ಹಾಗೂ ಸಮಾಜಮುಖಿ ಪತ್ರಿಕೋದ್ಯಮದ ಅಗತ್ಯತೆಯ ಕುರಿತು ಕರೆ ನೀಡಲಾಯಿತು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು. ನಿಜವಾದ ಪತ್ರಕರ್ತರ ಸಮಾಜ ತಿದ್ದುವಂತ ಕೆಲಸ ಮಾಡಿ, ಇಲ್ಲಿ ಯಾವುದು ಜಾತಿ ಮತ ಕುಲ ಭೇದ ಯಾವುದು ಮಾಡಕ್ ಹೋಗಬೇಡ. ಇಲ್ಲಿ ಯಾರು ದೊಡ್ಡವರು ಸಣ್ಣವರು ಯಾರು ಇಲ್ಲ. ಭಗವಂತನ ಲೆಕ್ಕದಾಗ ನಾವೆಲ್ಲರೂ ಮನುಷ್ಯರು, ಎಲ್ಲರೂ ಒಂದೇ. ಮಾನವೀಯ ಮೌಲ್ಯಗಳ ಅಳವಡಿಸಿಕೊಂಡು ಜೀವನ ಮಾಡುತ್ತೇವೆ. ಸಮಾನತೆ ಕಾಣಬೇಕು. ಎಲ್ಲಿ ಹೋಗ್ಲಿ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರೇ ಇರಲಿ, ಅವ್ರಿಗೆ ಅನ್ಯಾಯ ಆಗಿತ್ತಂದ್ರೆ ಅವ್ರು ನ್ಯಾಯ ಕೊಡುವಂತ ಕೆಲಸ ಪತ್ರಕರ್ತರು ಮಾಡಬೇಕು. ಇದು ನನ್ನ ಕೆಲಸ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಈಗ ಇವತ್ತು ಆಗಿ ಬಹುಶಃ ನಮ್ಗೆ ತಿಳಿದ ಮಟ್ಟಿಗೆ ನಮ್ಮ ಪ್ರಳಯ ಕಲ್ಮಠ ಇವತ್ತಿನ ದಿವಸ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಕಾರ್ಯಕ್ರಮಕ್ಕೆ ಹಿರಿಯ ಪತ್ರಕರ್ತರು ಹಾಗೂ ಎಲ್ಲ ಪತ್ರಕರ್ತರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ